ಸರ್ ಸಿ ಎಂ ಅವ್ರನ್ನ ಭೇಟಿ ಮಾಡಿದಾಗ ಹೌದು, ಈಗ ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಬಾರ್ದಾ? ಭೇಟಿ ಮಾಡೋದಿಲ್ಲ, ಆದರೆ ಮೊನ್ನೆ ಅಲ್ಲ, ಸಹಜವಾಗಿ ಬೇಸರ ಆಗುತ್ತೆ. ಆದರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ನಮಗೆ ಬೇಸರ ಆಗ್ತಕ್ಕಂಥದ್ದಿದೆ. ಅದನ್ನು ನಾವು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೆ. ಈಗ ನಾನು ಆವತ್ತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, 2028ಕ್ಕೆ ಮತ್ತೆ ನಾವು ಪಕ್ಷ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮತ್ತೆ ಪಕ್ಷರು ಅಧಿಕಾರಕ್ಕೆ ತರುವಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಮಾತು ಹೇಳಿದ್ದೆ. ಅದೇ ರೀತಿಯಾಗಿ ನನಗೆ AICCಯ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು ಮಾತಾಡಿದರು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳಿದರು. ಬಂದು ಮಾತಾಡಿದ್ದೀವಿ, ಅದರಲ್ಲಿ ಏನಿಲ್ಲ. ಈಗ ಒಟ್ಟಾಗಿ ನಾವು ಪಕ್ಷದ ಸಂಘಟನೆ ಮತ್ತು ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನು ಮತ್ತೆ ತರುವಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷ ನಾವಿದ್ದರೆ ಮಾತ್ರ ನಾವು ಇರೋವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತೊಂದು ಎಷ್ಟೇ ಇರಲಿ, ಆದರೆ ಪಕ್ಷ ಅಂತ ಒಂದು ನಾವು ಸಿದ್ಧಾಂತದ ಮೇಲೆ ನಂಬ್ಕೊಂಡು ಬಂದ ಮೇಲೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಆಂತರಿಕ ಸಮಸ್ಯೆಗಳಿರ್ತವೆ. ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಆಂತರಿಕವಾಗಿ ಮಾತಾಡುವಂಥದ್ದಿದೆ. ಒಂದೊಂದು ಸಂದರ್ಭದಲ್ಲಿ ಪಕ್ಷದ ಒಳಿತಿಗಾಗಿ ಕೆಲವು ಮಾತುಗಳನ್ನು ಬಹಿರಂಗವಾಗಿ ಹೇಳುವಂಥದ್ದು ಆಗಿದೆ. ಆದ್ದರಿಂದ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾವು ಏನು ಅದನ್ನು ಹಿಂದೆ ಬಿಟ್ಟು ಈಗ ಎಲ್ಲರಿಗೂ ಅವಕಾಶ ಬೇಕು. ಈಗ ಭಾಳಷ್ಟು ಜನ ಹಿರಿಯರಿದ್ದಾರೆ, ಎಲ್ಲರಿಗೂ ಅವಕಾಶ ಕೊಡಬೇಕು. ಆ ಕಾರಣದಿಂದ ಈ ಥರ ಆಗಿದೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅದನ್ನು ನಾವು ಸಮಾಧಾನವಾಗಿ ಅವರ ಮಾತನ್ನು ಆಲಿಸಿ ಅವರ ಸಮರ್ಥನೆ ಏನಿತ್ತು, ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಒಟ್ಟಾರೆಯಾಗಿ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠಗೊಳಿಸ್ತಕ್ಕಂಥದ್ದಕ್ಕೆ ನನ್ನ ಒಂದು ಸಹಕಾರ ಸಂಪೂರ್ಣ ಇರ್ತದೆ ಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಜೊತೆ ಗುರುತಿಸ್ಕೊಂಡವ್ರಿಗೆ ಅನ್ಯಾಯ ಆಗಿದೆ ಅನ್ನೋದು ಅದಕ್ಕೆ ನೀವು ಈಗಲೂ ಸ್ಟಿಕನ್ ಆಗಿದ್ದೀರಾ ಸರ್? ಆ ಥರ ಈಗ ನೋಡಿ, ಈಗ ಆ ರೀತಿ ನನಗೆ ಮನಸ್ಸಿಗೆ ಆ ರೀತಿ ಆ ಸಂದರ್ಭದಲ್ಲಿ ಅನಿಸಿರ್ತಕ್ಕಂಥದ್ದನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸಂಪೂರ್ಣವಾಗಿ ನನ್ನ ಗ್ರಹಿಕೆ ಏನಿತ್ತು ಅದರ ವಸ್ತುಸ್ಥಿತಿಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅಂತಕ್ಕಂಥ ವಿಚಾರವನ್ನು ಎಳೆಯಾಗಿ ಅವರು ಬಿಡಿಸಿ ಹೇಳಿದ ಮೇಲೆ ಬಹುಶಃ ಇದು ಪಕ್ಷದ ಸರ್ವಾಂಗೀಣ ಎಲ್ಲರ ಯಾರು ಹಿರಿಯರಿದ್ದಾರೆ, ಯಾರು ಇವತ್ತು ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥವರ ಅವರ ಮನದಾಳಗಳೇನಿತ್ತು ಅಂತಕ್ಕಂಥದ್ದನ್ನು ಅವರು ನನ್ನ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ಹೇಳಿದ ಮೇಲೆ ಒಟ್ಟಾರೆಯಾಗಿ ಪಕ್ಷ ಇವತ್ತು ನಮಗೆ ಮುಖ್ಯ. ಪಕ್ಷವನ್ನು ಸದೃಢ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಒಟ್ಟಿಗೆ ಸೇರಬೇಕು. ಯಾರು ಒಬ್ಬರಿಂದ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಜೊತೆಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಾವು ಪಕ್ಷ ಇವತ್ತು ನಾವು ಮುಂದೆ ಮತ್ತೆ ಒಂದು ಸತಿ ಅಧಿಕಾರಕ್ಕೆ ತರುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಇವತ್ತು ಪಕ್ಷದ ಒಂದು ತೀರ್ಮಾನಕ್ಕೆ ನಾವು ಗೌರವ ಕೊಡಲೇಬೇಕು ಅಂತಕ್ಕಂಥದ್ದು ಇವತ್ತು ನಮಗೆಲ್ಲರೂ ಹಿಂದೇನೂ ಗೊತ್ತಿತ್ತು, ಇಲ್ಲ ಅಂತಿಲ್ಲ. ಆದರೆ ಕೆಲವು ವಿಚಾರಗಳನ್ನು ಪಕ್ಷ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ಅಂತಕ್ಕಂಥದ್ದನ್ನು ನಾನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿ. ಬದಲಾವಣೆ ಚರ್ಚೆ ನಡೀತಿದೆ ಸರ್. ಈಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಪರಿಗಣಿಸ್ಕೊಳ್ತಾ ಇರ್ತಾರೆ. ಈಗ ನೋಡಿ, ಈಗ ಆಗೋಗಿದೆ. ಈಗ ಸುಮಾರು ಜಿಲ್ಲೆಗಳಿಗೆ ಅವಕಾಶ ಆಗಿಲ್ಲ. ಈಗಾಗಲೇ ಹೊಸದಾಗಿ ಮಂತ್ರಿಗಳು ಪ್ರಮಾಣ ವಚನ ಬೋಧನೆ ಆಗಿದೆ. ಈಗ ಸದ್ಯದಲ್ಲೇ ಖಾತೆಗಳು ಹಂಚಿಕೆ ಆಗುತ್ತೆ. ಇವತ್ತು ಸರ್ಕಾರ ನಡಿಬೇಕಾಗತ್ತೆ, ಜನರಿಗೆ ನಾವು ಕಾರ್ಯಕ್ರಮಗಳನ್ನು ಮುಟ್ಟಿಸುವಂಥದ್ದಾಗಬೇಕಾಗುತ್ತೆ. ಅದರಿಂದ ಮತ್ತೆ ಇದೇನು ಹುಡುಗಾಟಿಕೆ ಇಲ್ಲ. ಈಗ ಒಂದು ಸತಿ ಪ್ರಮಾಣ ವಚನ ಬೋಧನೆ ಮಾಡಿ ಮತ್ತೆ ಬದಲಾಯಿಸೋದು ಇವೆಲ್ಲ ಸಾಧ್ಯ ಇಲ್ಲ, ರಾಜಕಾರಣ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ. ಒಂದೇ ಪಕ್ಷ ನಾವೇನು ಇವತ್ತು ಪಕ್ಷಕ್ಕಾಗಿ ನಾವು ಯಾವ ರೀತಿ ಕೆಲಸ ಮಾಡ್ತೇವೆ ಅದನ್ನು ಮುಂದೊಂದು ದಿವಸ ಪಕ್ಷ ಗುರುತಿಸದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ, ಒಂದು ಏನೋ ಆಪ್ಟಿಮಿಸಮ್ ಇದು ನಮ್ಮಲ್ಲಿ ಇರಬೇಕಾಗುತ್ತೆ. ನಾವು ಆ ರೀತಿಯ ಒಂದು ಆಸೆಯನ್ನು ಇಟ್ಕೊಂಡು ನಾವು ಮತ್ತೆ ಪಕ್ಷಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಸಮಾಧಾನ ಪಟ್ಕೊಂಡಿದ್ದಾರೆ ಅಂತ ಇಲ್ಲ, ಖಂಡಿತ. ಈಗ ನೋಡಿ, ಈಗ ಯಾವುದೇ ಆಗಲಿ ಒಂದು ಆ ಗಳಿಗೆಯಲ್ಲಿ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನೋವಾಗುತ್ತೆ, ಬೇಸರ ಆಗುತ್ತೆ. ಆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ನಾವು ಹೇಳಿದ್ದೀವಿ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದು ಮಾತಿಂದ ನಾನು ಹಿಂದೆ ಹೋಗೋದು ಇಲ್ಲ. ಆದರೆ ಅಂತಿಮವಾಗಿ ಏನು ನಮ್ಮ ಮುಖ್ಯಮಂತ್ರಿಗಳು ಮತ್ತು AICCಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಯಾವೆಲ್ಲ ಕಾರಣಗಳಿಂದ ಏನೆಲ್ಲ ಆಯಿತು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನನ್ನ ಜೊತೆ ಚರ್ಚೆ ಮಾಡಿ ನನಗೆ ಹೇಳಿದ ಮೇಲೆಗೆ ಅವರ ಸೂಚನೆ ಮೇರೆಗೆ ನಾನು ಮತ್ತೆ ಮುಖ್ಯಮಂತ್ರಿಗಳು ಕೂಡ ನೀನು ಬಂದು ನನ್ನನ್ನು ಮಾತಾಡು ಅಂತ ಹೇಳಿದಾಗ ಅವ್ರ ಜೊತೆ ನಾನು ಬೆಳಗ್ಗೆನೇ ಬಂದು ಮುಕ್ತವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ವಿಚಾರಗಳಿಗೆ ನನ್ನಲ್ಲಿದ್ದಂಥ ಗೊಂದಲಕ್ಕೆ ಸಮಸ್ಯೆಗಳಿಗೆ ಅವರು ಸಂಪೂರ್ಣವಾಗಿ ನನಗೆ ಸಮಾಧಾನ ಆಗುವ ರೀತಿಯಲ್ಲಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾನು ಒಪ್ಕೊಂಡಿದ್ದೇನೆ. ಆಗಸ್ಟ್ 13ನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ ಸರ್, ತಮ್ಮನ್ನು ಕೂಡ ಕರೆದಿದ್ದಾರೆ ಸರ್ ಆ ಸಭೆಗೆ. ನಾನು ಇನ್ನು ಯಾವುದೇ ಸಭೆ ಸಮಾರಂಭಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅಥವಾ ನಮ್ಮ ಜಿಲ್ಲೆಯಲ್ಲಿ ನಾವು ಯಾರೆಲ್ಲ ನಾವು ಒಟ್ಟಿಗೆ ಸೇರಿ 2 ಜಿಲ್ಲೆಗಳಲ್ಲಿ ಕೋಲಾರಲ್ಲಿ ಮಾತಾಡಿದ್ವಿ, ನಾವೆಲ್ಲರೂ ಈಗ ಪ್ರತ್ಯೇಕವಾಗಿ ಎಲ್ಲರೂ ಬಂದು ಮಾತಾಡಿದ್ದಾರೆ. ಮತ್ತೊಂದು ಸತಿ ನಾವೆಲ್ಲರೂ ಬಂದು ನಮ್ಮ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಏನು ರಾಜಕೀಯ ಗೊಂದಲಗಳು ಸೃಷ್ಟಿ ಆಗ್ಬೋದು ಮುಂದೆ ಅಂತಕ್ಕಂಥದ್ರ ಬಗ್ಗೆ
ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲರೂ ಮತ್ತೊಂದು ಸತಿ ಬಂದು ಅದನ್ನು ಚರ್ಚೆ ಮಾಡಿ ನಾವು ಪಕ್ಷ ಬಲಿಷ್ಠ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾವು ಒಟ್ಟಾಗಿ ಬಂದು ಮತ್ತೆ ಮುಖ್ಯಮಂತ್ರಿಗಳಿಗೆ ಕೊಡ್ತೇವೆ. ಎಚ್ ಕೆ ಪಾಟೀಲ್ ಅವರು ಕರೆದಿರೋ ಸಭೆ ಸರ್ ಅದು ಆಗಸ್ಟ್ ಇಲ್ಲ, ನನಗೇನು ಮಾಹಿತಿ ಇಲ್ಲ. ಎಚ್ ಕೆ ಪಾಟೀಲ್ ಅವರು ಭಾಳ ಹಿರಿಯರು, ನಮ್ಮ ಕುಟುಂಬಕ್ಕೆ ಭಾಳ ಆತ್ಮೀಯರು, ನಮ್ಮ ತಂದೆಯವ್ರ ಜೊತೆ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ನನಗೂ ಅವರು ಭಾಳ ಆತ್ಮೀಯರು. ಆದರೆ ಅವ್ರು ಯಾರೂ ಇದುವರೆಗೂ ಇದು ವಿದ್ಯಮಾನಗಳಾದಂಥ ಸಂದರ್ಭದಿಂದ ಅವ್ರು ನನಗೆ ಸಂಪರ್ಕ ಮಾಡಿಲ್ಲ, ನಾನು ಅವ್ರ ಜೊತೆ ಮಾತಾಡಿಲ್ಲ. ಆದರೆ ಈಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ನಂತರ ಅಂಥದ್ದು ಯಾವುದಕ್ಕೂ ನಾನಂತೂ ಅಥವಾ ನಮ್ಮ ಕೋಲಾರ ಜಿಲ್ಲೆ ಏನು ಅವಿಭಜಿತ ಕೋಲಾರ ಜಿಲ್ಲೆ ನಾವ್ಯಾರು ಆ ರೀತಿಯಾಗಿ ನಾವು ಯಾವುದಕ್ಕೂ ಸಭೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ನಿಮ್ಮ ಅಸಮಾಧಾನ ಬಗೆಹರಿದೆ. ನಾರಾಯಣಸ್ವಾಮಿ ಅವರು ಕಡಿಮೆ ಆಗಿಲ್ವಲ್ಲ ಸರ್? ನಾರಾಯಣಸ್ವಾಮಿ ಅವರು ಇದೆ, ನಾವು ನಾರಾಯಣಸ್ವಾಮಿ ಅವ್ರನ್ನ ಮಾತಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ಮಾತಾಡಿದ್ದಾರೆ. ಸಹಜವಾಗಿ ಈಗ ನಾವೆಲ್ಲ ಈಗ ತಣ್ಣಗಾಗಲಿಲ್ವಾ, ಅದರಿಂದ ಇವೆಲ್ಲ ನಾವು ವಸ್ತುಸ್ಥಿತಿಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ಮೊನ್ನೆ ರಾಜಕಾರಣಕ್ಕೆ ಬಂದವರಲ್ಲ, ಅದರಿಂದ ಸಹಜವಾಗಿ ಆ ಸಂದರ್ಭದಲ್ಲಿ ಬೇಸರ ಆಗಿದೆ ನಮಗೆ, ಅದನ್ನು ವ್ಯಕ್ತಪಡಿಸಿದ್ದೀವಿ. ಈಗ ಪಕ್ಷ ಮುಖ್ಯ ನಮ್ಗೆ. ಇವತ್ತು ಪಕ್ಷವನ್ನು ನಾವು ಮುನ್ನಡೆಸಬೇಕು. ಯಾಕಂದರೆ ನಮ್ಮ ಅವಶ್ಯಕತೆ ಪಕ್ಷಕ್ಕಿದೆ, ಪಕ್ಷಕ್ಕೆ ಪಕ್ಷದ ಅವಶ್ಯಕತೆ ನಮಗಿದೆ. ಅದರಿಂದ ನಾವು ಅದನ್ನು ಮನಗಂಡಿರ್ತಕ್ಕಂಥವ್ರಾದ್ರಿಂದ ನಾವು ಯಾವುದೇ ರೀತಿ ಗೊಂದಲಕ್ಕೆ ಇನ್ನು ಆಸ್ಪದ ಕೊಡಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.